ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿರುವಂಥ 2023ನೇ ಇಸ್ವಿಯ ಹೊಸ ನಿಯೋ QLED ಟಿ ವಿ ಇರುವಂಥದ್ದು. ಇದು 4K ರೆಸೊಲ್ಯೂಷನ್ ಹೊಂದಿರುವಂಥ ಟಿ ವಿ. ಇದೇ ನಿಯೋ QLEDಯಲ್ಲಿ 8K ಟಿ ವಿಯನ್ನು ಕೂಡ ಈ ಸಲ ಲಾಂಚ್ ಮಾಡಿದ್ರು. ಸೊ ನನಗೆ ಅವ್ರು ಕಳಿಸಿರುವಂಥದ್ದು 4K ವೇರಿಯಂಟು. ಸೊ ಇದನ್ನು ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಎಷ್ಟು ಲಾಂಚ್ ಆಗ್ತಾ ಇದೆ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫೈನಲಿ ಈ ಟಿ ವಿಯನ್ನು ಅನ್ಬಾಕ್ಸ್ ಮಾಡಿ ಸೆಟ್ಟಿಂಗ್ ಎಲ್ಲ ಮಾಡಲಾಗಿದೆ. ಈ ಟಿ ವಿ ಬಾಕ್ಸ್ ಒಳಗೆ ಈ ಟಿ ವಿ ಸೆಟ್ನ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಪವರ್ ಕೇಬಲ್ ಸಪ್ರೇಟಾಗಿ ಕೊಟ್ಟಿರ್ತಾರೆ. ನಂತರ ಒಂದು ರಿಮೋಟು, ಇದಕ್ಕೆ ಯಾವುದೇ ಬ್ಯಾಟ್ರಿ ಅವಶ್ಯಕತೆ ಇಲ್ಲ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಒಂದು ಅಡಾಪ್ಟರ್, ಆ್ಯಂಟನಾದ ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ. ನಂತರ ಕೊನೆಯದಾಗಿ ಒಂದು ಟೇಬಲ್ ಮೌಂಟನ್ನು ಸಹ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಯಾವುದೇ ವಾಲ್ ಮೌಂಟ್ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ, ಆದರೆ ಇಂಟ್ರೊಡಕ್ಟರಿ ಆಫರ್ ಅಂತ ಈ ಟಿ ವಿಯ ಜೊತೆಗೆ ನಿಮಗೆ ವಾಲ್ ಮೌಂಟನ್ನು ಸಹ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು ಸೌಂಡ್ ಬಾರ್ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದು ಇಂಟ್ರೊಡಕ್ಟರಿ ಆಫರ್ ಮಾತ್ರ. ಈ ಟಿ ವಿಯನ್ನು ನೀವು ನಂಬಲ್ಲ, ಲಿಟ್ರಲಿ 1,60,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ ಆಯಿತಾ. 1,60,000 ರೂಪಾಯಿ ಟಿ ವಿನ ಗುರು ಅಂತ ನೀವು ಅನ್ಬೋದು. ಅಂಥದ್ದು ಏನಿದೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಟಿ ವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಈ ಟಿ ವಿ ಸುಮಾರು 20 kg ವೇಟ್ ಇದೆ. ಈ ಟೇಬಲ್ ಮೌಂಟನ್ನು ಇನ್ಕ್ಲೂಡ್ ಮಾಡಿಕೊಂಡು ಈ ಟೇಬಲ್ ಮೌಂಟೇ ನಂಗೆ ಅನ್ನಿಸ್ದಾಗ ಒಂದು 2 kg ಇರ್ಬೋದು. ಮೆಟಾಲಿಕ್ ಟೇಬಲ್ ಮೌಂಟು ಸಾಲಿಡ್ ಆಗಿದೆ ಆಯಿತಾ, ಅದೇ ಹೆವಿ ಇದೆ. ಮತ್ತು ಹೆವಿ ಅಂದರೆ ಹೆವಿ ತಿನ್ನಾಗಿದೆ ಆಯಿತಾ. ನೀವು ನಂಬಲ್ಲ, ಕೇವಲ 2.6 ಸೆಂಟಿಮೀಟರ್ ಹತ್ತತ್ರ 1 ಇಂಚು ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಬರೀ 1 ಇಂಚ್ ಥಿಕ್ನೆಸ್ಸು, ಕ್ರೇಜಿ ಆಯಿತಾ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೆವಿ ಅಂದರೆ ಹೆವಿ ತಿನ್ನಾಗಿರುವಂಥ ಟಿ ವಿ ಇದಾಗಿದೆ. ಮತ್ತು ಫ್ರಂಟ್ ಬೆಜಲ್ ಕೂಡ ಗಮನಿಸ್ತಾ ಇದ್ದಾರೆ, ನೋಡಿದ್ರೆ ಒಂದು ರೀತಿ ಫುಲ್ ಕಂಪ್ಲೀಟ್ ಬೆಜಲ್ಲೆಸ್ ಡಿಸ್ಪ್ಲೇ ರೀತಿ ಕಾಣುತ್ತೆ. ನೋಡ್ತಾ ಇದ್ರೆ ಬಾಟಮ್ ಬೆಜಲ್ಲು ಅಷ್ಟೇ ಇದೆ, ಟಾಪ್ ಬೆಜಲ್ಲು ಅಷ್ಟೇ. ತುಂಬ ತಿನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಟಿ ವಿ ಆನ್ ಮಾಡಿದ್ಮೇಲೆ ಆ್ಯಕ್ಚುಲಿ ಒಂದು ಅರ್ಧ ಇಂಚ್, 1 ಸೆಂಟಿಮೀಟರ್ ಅಷ್ಟು ನಿಮಗೆ ಬೆಜಲ್ ಇದೆ ಆಯಿತಾ. ಇದು ಡಿಸ್ಪ್ಲೇ ಅಲ್ಲ, ಇಲ್ಲಿಂದ ಶುರುವಾಗುತ್ತೆ ಡಿಸ್ಪ್ಲೇ. ಸೊ ಆ ರೀತಿ ಒಟ್ಟಿಗೆ ಲುಕ್ ಮಾತ್ರ ಹೆವಿ ಪ್ರೀಮಿಯಮ್ ಆಗಿದೆ. ನಿಮಗೆ ಇದರಲ್ಲಿ ಕೆಳಗಡೆ ಫಿಸಿಕಲ್ ಬಟನ್ನು ಮತ್ತು ಒಂದು ಮೈಕ್ರೋಫೋನ್ದು ಆನ್ ಆಫ್ ಮಾಡೋದಕ್ಕೆ ಮ್ಯಾನ್ಯುಯಲ್ ಆಗಿ ಒಂದು ಸ್ಲೈಡರ್ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಸಹ ಇದೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಮೈಕ್ರೋಫೋನ್ ಆಫ್ ಆಯಿತು. ಈಗ ಆನ್ ಮಾಡ್ತೀನಿ. ಓಕೆ, ಮೈಕ್ರೋಫೋನ್ ಆನ್ ಆಯಿತು. ಸೊ ಮ್ಯಾನ್ಯುಯಲ್ ಆಗಿ ನೀವು ಮೈಕ್ರೋಫೋನ್ ಆನ್ ಮಾಡ್ಬೋದು ಮತ್ತು ಪವರ್ ಬಟನ್ ಕೂಡ ಕೆಳಗಡೆನೇ ಇದೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಟಿ ವಿಯಲ್ಲಿ 4 HDMI ಪೋರ್ಟ್ ಇದೆ ಆಯಿತಾ. ಸೊ ಎಲ್ಲ 4K 120 FPS ಅಲ್ಲಿ ನಿಮಗೆ ಡಾಟಾ ಟ್ರಾನ್ಸ್ಫರ್ ಮಾಡಬಲ್ಲ ಅಂತ ಕೆಪಾಸಿಟಿನ ಹೊಂದಿರುವಂಥದ್ದು. HDMI ಆರ್ಕನ್ನು ಕೂಡ ಸಪೋರ್ಟ್ ಮಾಡುತ್ತೆ. 2 USB ಟೈಪ್ ಎ ಪೋರ್ಟ್ ಇದೆ ಮತ್ತು ಡಿಜಿಟಲ್ ಆಡಿಯೋ ಪೋರ್ಟ್ಸ್ ಆಗಿರುವಂಥದ್ದು ಆಪ್ಟಿಕಲ್ಲು. ನಂತರ ಒಂದು ಆ್ಯಂಟೆನಾ ಪೋರ್ಟ್ ಇದೆ. ಸೊ ಮತ್ತೊಂದು ನಿಮಗೆ ಲ್ಯಾನ್ ಪೋರ್ಟ್ನ ಸಹ ಕೊಟ್ಟಿದ್ದಾರೆ. ಸೊ ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳು ನಮಗೆ ಈ ಟಿ ವಿಯಲ್ಲೇ ಸಿಗುತ್ತೆ, ಒಂದು ಒಳ್ಳೆಯ ವಿಷಯ. ಇನ್ನು ಈ ಟಿ ವಿಯ ಡಿಸ್ಪ್ಲೇ ನಾನು ಆಗಲೇ ಹೇಳ್ತಾ ಇದ್ದೆ, 55 ಇಂಚಿಂದು 4K ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ. ಇದು 120 Hz ರಿಫ್ರೆಶ್ ರೇಟನ್ನು ಸಪೋರ್ಟ್ ಮಾಡುತ್ತೆ. QLED ಡಿಸ್ಪ್ಲೇ ಆಯಿತಾ, ಕ್ವಾಂಟಮ್ ಡಾಟ್ ಡಿಸ್ಪ್ಲೇ. ಹೆವಿ ಸಖತ್ತಾಗಿದೆ. ಬ್ಲ್ಯಾಕ್ಸ್ ಎಲ್ಲ ಹೆವಿ ಡೀಪ್ ಬ್ಲ್ಯಾಕ್ ಕಾಣುತ್ತೆ. ಹೆವಿ ಬ್ರೈಟ್ ಆಗಿದೆ ಆಯಿತಾ. ಒನ್ ಆಫ್ ದ ಬ್ರೈಟೆಸ್ಟ್ ಡಿಸ್ಪ್ಲೇ ಅಂತ ಬೇಕಾದರೂ ಅನ್ನಬಹುದು. ಡಿಸ್ಪ್ಲೇ ಕ್ಲಾರಿಟಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ನಂತರ ಈ ಟಿ ವಿಯ OS ಬಂದುಬಿಟ್ಟು ವೆಬ್ OS, ಸ್ಯಾಮ್ಸಂಗ್ ಅವ್ರದ್ದೇ ಟೈಸನ್ OS ಆಯಿತಾ. ಹೆವಿ ಅಂದರೆ ಹೆವಿ ಸ್ಮೂತ್ ಆಗಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಬ್ವಿಯಸ್ಲಿ 1,60,000 ರೂಪಾಯಿ ಕೊಡ್ತಾ ಇದ್ದೀವಿ ಅಂತಂದರೆ ಸ್ಮೂತಾಗಿ ಇರಲೇಬೇಕು ಆಯಿತಾ. ಹೆವಿ ಸ್ಮೂತ್ ಆಗಿದೆ. ನ್ಯಾವಿಗೇಷನ್ ಎಲ್ಲ ಕ್ರೇಜಿ ಸ್ಮೂತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ OS ಅಲ್ಲಿ ಸ್ಯಾಮ್ಸಂಗ್ TV ಪ್ಲಸ್ ಕೂಡ ಅವೈಲಬಲ್ ಇದೆ. ಸೊ ಈ ಸ್ಯಾಮ್ಸಂಗ್ TV ಪ್ಲಸ್ ಹೆಂಗಪ್ಪ ಅಂತ ಅಂದರೆ ನಿಮಗೆ ಕೆಲವೊಂದು ಫ್ರೀ ಟಿ ವಿ ಚಾನಲ್ಗಳನ್ನ ಕೊಡ್ತಾರೆ ನಿಮಗೆ. ಸೊ ನಿಮ್ಮ ಮನೇಲಿ ಇಂಟರ್ನೆಟ್ ಇದ್ದರೆ ಸಾಕು, ನೋಡ್ತಾ ಇದ್ರೆ ಬೇಜಾನ್ ಟಿ ವಿ ಚಾನಲ್ಗಳು ಫ್ರೀಯಾಗಿ ಸಿಗುತ್ತೆ. ಕೆಲವೊಂದು ನ್ಯೂಸ್ ಚಾನಲ್ಗಳು, ಕೆಲವೊಂದು ಮೂವಿ ಚಾನಲ್ಗಳು ಸಹ ನಿಮ್ಗೆ ಇದರಲ್ಲಿ ಸಿಗುತ್ತೆ. ನೋಡ್ತಾ ಇದ್ರೆ ತುಂಬ ಇದೆ. ಮೆಜಾರಿಟಿ ಬೇರೆ ಭಾಷೆಯ ಟಿ ವಿಗಳು ಸಿಗ್ತವೆ. ಕನ್ನಡ ಕೆಲವೊಂದೊಂದು 2-3 ಸಿಗ್ಬೋದು ಅಷ್ಟೇ ನಿಮಗೆ, ಅಥವಾ ಕೂಡ ನ್ಯೂಸ್ ಚಾನಲ್ ಆಗಿರ್ತವೆ. ಸೊ ಈ ರೀತಿ ಕೆಲವೊಂದು ಫ್ರೀ ಚಾನಲ್ಗಳು ನಿಮಗೆ ಈ ಸ್ಯಾಮ್ಸಂಗ್ TV ಪ್ಲಸ್ಸಲ್ಲಿ ಸಿಗುತ್ತೆ. ಮತ್ತು ಇವ್ರದ್ದೇ ಆ್ಯಪ್ ಸ್ಟೋರ್ ಇದೆ, ಸ್ಯಾಮ್ಸಂಗ್ ಅವ್ರದ್ದೇ ಟೈಸನ್ ಆ್ಯಪ್ ಸ್ಟೋರು. ಸೊ ಇದರಲ್ಲಿ ಅವಶ್ಯಕತೆ ಇರುವಂಥ ಎಲ್ಲ ಅಪ್ಲಿಕೇಶನ್ಗಳು ಸಿಗುತ್ತೆ. ನೋಡ್ತಾ ಇದ್ದೀರಾ,
ನಾವು ಯೂಸ್ ಮಾಡುವಂಥ ಆಲ್ಮೋಸ್ಟ್ ಪ್ರತಿಯೊಂದು OTT ಆ್ಯಪ್ಸ್ಗಳು ನಮಗೆ ಆರಾಮಾಗಿ ಸಿಗುತ್ತೆ. ಲಿಟ್ರಲಿ ಎಲ್ಲ, ಊಟ ಆಗಿರ್ಬೋದು, ನೋಡ್ತಾ ಇದ್ದೀರಾ ಜಿಯೋ ಸಿನಿಮಾ ಇದೆ, ಮತ್ತು ಹಾಟ್ಸ್ಟಾರು, ಪ್ರೈಮು, ನೆಟ್ಫ್ಲಿಕ್ಸ್ ಎಲ್ಲ ಸಿಗುತ್ತೆ. ಆದರೆ ಕೆಲವೊಂದು ಆ್ಯಪ್ ಸಪೋರ್ಟ್ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ಪೆನ್ ಡ್ರೈವಿಗೆ ಮೂವಿ ಹಾಕ್ಕೊಂಡು ಇದರ ಪ್ಲೇ ಮಾಡಬೇಕು ಅಂತಂದರೆ ಇನ್ಬಿಲ್ಟ್ ಕೆಲವೊಂದು ಅಥವಾ ಕೆಲವೊಂದು ಥರ್ಡ್ ಪಾರ್ಟಿ ವಿಡಿಯೋ ಪ್ಲೇಯರ್ಗಳಿದ್ದಾವೆ. ಆದರೆ ನನಗೆ ಪರ್ಸನಲ್ ಫೇವ್ರೆಟ್ಟು VLC ಪ್ಲೇಯರ್ ಆಯಿತಾ, ಸಖತ್ತಾಗಿದೆ ಅದು. ಟಿವಿಗೆ ಮತ್ತು ಮೊಬೈಲ್ಗೆ VLC ಪ್ಲೇಯರ್ ತುಂಬ ಚೆನ್ನಾಗಿದೆ. ಆ ಪ್ಲೇಯರ್ ಇದರ ಸಪೋರ್ಟ್ ಆಗಲ್ಲ, ಆದರೆ ಇದಕ್ಕೆ ಸಪೋರ್ಟ್ ಇಲ್ಲ. ಸೊ ಆ ಸಮಯದಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಏನಕ್ಕೆ ಅಂದರೆ VLCಯಲ್ಲಿ ನಿಮಗೆ ಈ ಸಬ್ಟೈಟಲ್ ಆ್ಯಡ್ ಮಾಡೋದೆಲ್ಲ ತುಂಬ ಈಸಿ, ಅಲ್ಲೇ ಡೌನ್ಲೋಡೆಲ್ಲ ಮಾಡೋಕೆ ಆಪ್ಷನ್ ಎಲ್ಲ ಸಿಗುತ್ತೆ. ಬಟ್ ಆ ಫೀಚರ್ ನಿಮಗೆ ಇದರಲ್ಲಿ ಸಿಗುವುದಿಲ್ಲ. ಅದೊಂದು ನಿಮಗೆ ಕಡಿಮೆ ಅನ್ನಿಸ್ಬೋದು ಇನ್ ಕೇಸ್ ನೀವು ಪೆನ್ ಡ್ರೈವಿಂದ ಮೂವಿಯನ್ನು ಪ್ಲೇ ಮಾಡೋದಾದರೆ. ಸೊ ಅದೊಂದು ತಲ್ಲಿಡ್ಕೊಳ್ಳಿ. ಒಟ್ಟಿಗಂತೂ ಹೆವಿ ಸ್ಮೂತ್ ಆಗಿದೆ, ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸಾಫ್ಟ್ವೇರ್ ಅಪ್ಡೇಟಲ್ಲಿ ನಿಮ್ಗೆ ಬ್ಯಾಕ್ಗ್ರೌಂಡಲ್ಲೇ ಬರ್ತಾ ಇರುತ್ತೆ, ಮತ್ತು ಅಪ್ಲಿಕೇಶನ್ ಅಪ್ಗ್ರೇಡ್ ಅದೇ ಆಟೋಮೆಟಿಕ್ ಆಗ್ತಾ ಇರುತ್ತೆ. ಸೊ OS ಅಂತೂ ತುಂಬ ಚೆನ್ನಾಗಿದೆ. ನಿಮ್ಗೆ ಇದರಲ್ಲಿ ಆ್ಯಂಬಿಯೆಂಟ್ ಮೋಡ್ ಕೂಡ ಸಿಗುತ್ತೆ. ಸೊ ವಾಲ್ಪೇಪರ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದು, ವಿತ್ ಸೌಂಡ್ ಎಲ್ಲ ಬರುತ್ತೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ನ್ಯಾವಿಗೇಷನ್ ಅಂತೂ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈ ಒಂದು OS ಇಂದ ನೀವು ಕ್ಯಾಸ್ಟನ್ನು ಕೂಡ ಮಾಡ್ಬೋದಾಯ್ತಾ. ಲಿಟ್ರಲಿ ನಿಮ್ಮ ಲ್ಯಾಪ್ಟಾಪ್ ಸ್ಕ್ರೀನನ್ನು ಈಗ ಡಿಸ್ಪ್ಲೇ ಮಾಡ್ಬೋದು, ವೈರ್ಲೆಸ್ಸಾಗಿ ಡಿಸ್ಪ್ಲೇ ಮಾಡ್ಬೋದು. ಈ TV ಮತ್ತು ನಿಮ್ಮ ಲ್ಯಾಪ್ಟಾಪ್ ಎರಡೂ ಕೂಡ ಒಂದೇ ನೆಟ್ವರ್ಕಿಗೆ ಕನೆಕ್ಟ್ ಆಗಿದ್ರೆ ಜಸ್ಟ್ ಕ್ಯಾಸ್ಟ್ ಮಾಡ್ಬೋದು. ಮಲ್ಟಿ ಅಂದರೆ ಲ್ಯಾಪ್ಟಾಪ್ನ ಇನ್ನೊಂದು ಸ್ಕ್ರೀನ್ ರೀತಿ ನಾವು ಇದನ್ನು ಯೂಸ್ ಮಾಡ್ಬೋದು. ನಿಮ್ಮದು ಸ್ಯಾಮ್ಸಂಗ್ ಫೋನ್ ಆಗಿದ್ದರೆ ಬೇಜಾನ್ ಎಕ್ಸ್ಟ್ರಾ ಫೀಚರ್ಗಳೆಲ್ಲ ಸಿಗುತ್ತೆ ಆಯಿತಾ. ಟ್ಯಾಪ್ ಮಾಡಿದ್ರೆ ನಿಮಗೆ ಶೇರ್ ಆಗೋ ರೀತಿ ಫೀಚರೆಲ್ಲ ಬೇಜಾನ್ ಆಪ್ಷನ್ ಇದೆ. ಸೊ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೊಬೋದು. ಸ್ಯಾಮ್ಸಂಗ್ ಫೋನಿಂದ ಈ ಸ್ಕ್ರೀನ್ ಶೇರು ಎಲ್ಲ ತುಂಬ ಸಿಂಪಲ್ಲು. ಈ ಸ್ಮಾರ್ಟ್ ಥಿಂಗ್ಸ್ ಮುಖಾಂತರ ಎಲ್ಲ ಕನೆಕ್ಟ್ ಆಗಿರುತ್ತಲ್ವ. ಸೊ ಫುಲ್ ಕಂಪ್ಲೀಟ್ ಕಂಟ್ರೋಲ್ನ TVಯಲ್ಲೇ ಮಾಡ್ಬೋದು ಆಯಿತಾ. ನೀವು ಮನೆಯಲ್ಲಿ ಕೆಲವೊಂದು ಸ್ಮಾರ್ಟ್ ಆಬ್ಜೆಕ್ಟ್ಸ್ಗಳನ್ನ ಅಂದರೆ ಬಲ್ಬ್ ಆಗಿರ್ಬೋದು, ಫ್ಯಾನ್ ಆಗಿರೋ ಎಲ್ಲ ಸ್ಮಾರ್ಟ್ ಇದರಲ್ಲಿದೆ ಅಂತಂದರೆ ಈ ಮುಖಾಂತರ ನೀವು ಇಲ್ಲೇ ಈ ಒಂದು TVಯಲ್ಲೇ ಕಂಟ್ರೋಲ್ ಮಾಡ್ಬೋದು. ಆ ರೀತಿ ಫೀಚರ್ಸ್ ಎಲ್ಲ ಈ ಒಂದು ಟೈಸನ್ OS ಇರುತ್ತೆ, ತುಂಬ ಚೆನ್ನಾಗಿದೆ. ಒಟ್ಟಿಗೆ ಇದರ ಜೊತೆಗೆ ಇದರಲ್ಲಿ ಸ್ಯಾಮ್ಸಂಗ್ ಡೆಕ್ಸ್ ಆಪ್ಷನ್ ಕೂಡ ಇರುವಂಥದ್ದು. ವೈರ್ಲೆಸ್ ಆಗಿ ನಿಮ್ಮ ಫೋನ್ ಮುಖಾಂತರ ಈ ಸ್ಯಾಮ್ಸಂಗ್ ಡೆಕ್ಸನ್ನು ನಾವು ಓಪನ್ ಮಾಡ್ಕೊಬೋದು. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ S22 ಅಲ್ಟ್ರಾಯಿಂದ ಡೆಕ್ಸ್ ಕನೆಕ್ಟ್ ಆಗ್ತಾ ಇದೆ. ಸೊ ನನ್ನ ಫೋನಿಂದ ಕನೆಕ್ಟ್ ಮಾಡಿದ್ದೀನಿ. ಸೊ ನಾವು ಸ್ಟಾರ್ಟ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಈಗ ಈ TV ಒಂದು PC ರೀತಿ, ಕಂಪ್ಯೂಟರ್ ರೀತಿ ಚೇಂಜ್ ಆಗುತ್ತೆ. ಕ್ರೇಜಿ ಗುರು, ಯಪ್ಪ. ನೋಡ್ತಾ ಇದ್ದೀರಾ, ನಾವೀಗ ಈ TVಗೆ ಮೌಸ್ನೆಲ್ಲ ಕನೆಕ್ಟ್ ಮಾಡ್ಕೊಂಡು ನಾವು ಆರಾಮಾಗಿ PC ರೀತಿ ಯೂಸ್ ಮಾಡ್ಕೊಬೋದು. ನೋಡ್ತಾ ಇದ್ದಾರೆ, ಕಂಪ್ಲೀಟ್ PC ರೀತಿ ಚೇಂಜ್ ಆಯಿತು. ಕ್ರೇಜಿ, ವೈರ್ಲೆಸ್ ಆಗಿ ನನ್ನ ಫೋನು, ಇದು ನನ್ನ ಫೋನ್ ಆಯಿತಾ. ಸೊ ನನ್ನ ಫೋನು ಒಂದು ರೀತಿ PC ರೀತಿ ಈ TVಯಲ್ಲಿ ಕನ್ವರ್ಟ್ ಆಯಿತು. ಕ್ರೇಜಿ, ಸಕಲ ಮಾಡಿದ್ದಾರೆ ಮಾತ್ರ. ಸೊ ಈ ರೀತಿ ಫೀಚರ್ಸ್ ಎಲ್ಲ ಇದೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ TVಯಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. ಸೊ 2.4 GHz ಮತ್ತು 5 GHz ವೈಫೈ ಸಪೋರ್ಟ್ ಆಗುತ್ತೆ. ಜೊತೆಗೆ ಬ್ಲೂಟೂತ್ 5.2 ಕೂಡ ಇದೆ. ಒಂದು ಒಳ್ಳೆ ವಿಷಯ. ಆ ಮುಖಾಂತರ ನಾವು ಹೇಳಿದ್ನಲ್ಲ, ಗೂಗಲ್ ಡೆಕ್ಸ್ ಆಗಿರ್ಬೋದು, ಸ್ಕ್ರೀನ್ ಕ್ಯಾಸ್ಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡಬಹುದು. ಒಂದು ಒಳ್ಳೆಯ ವಿಷಯ. ಇನ್ನು ರಿಮೋಟ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಸೋಲಾರ್ ರಿಮೋಟು. ಮುಂಚೆ ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ದೊಡ್ಡದಾಗಿರ್ತಿತ್ತು, ಅದೇ ಆಲ್ರೆಡಿ ಕಾಂಪ್ಯಾಕ್ಟ್ ಆಗಿತ್ತು. ಇದನ್ನು ಇನ್ನೂ ಕಾಂಪ್ಯಾಕ್ಟ್ ಮಾಡಿದರೆ ತುಂಬ ಸಣ್ಣ ರಿಮೋಟು. ನೀವು ಇದನ್ನು USB Type-C ಮುಖಾಂತರ ಚಾರ್ಜ್ ಬೇಕಾದರೂ ಮಾಡ್ಬೋದು. ಒಂದ್ಸಲ ಚಾರ್ಜ್ ಮಾಡಿದ್ರೆ ಸಾಕು. ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಾರ್ಮಲಿ ಬಲ್ಬಿಂದು ಲೈಟ್ ಮುಖಾಂತರನೂ ಇದು ಚಾರ್ಜ್ ಆಗಿಬಿಡುತ್ತೆ. ಚಾರ್ಜ್ ಮಾಡೋ ಅವಶ್ಯಕತೆನೇ ಇಲ್ಲ, ಬ್ಯಾಟ್ರಿ ಅವಶ್ಯಕತೆನೇ ಇಲ್ಲ ಆಯಿತಾ. ಸೊ ಮಿನಿಮಲಿಸ್ಟಿಕ್ ರಿಮೋಟು. ಮೇಲುಗಡೆ ವಾಲ್ಯೂಮ್ ಅಪ್ಪು ಡೌನು, ಚಾನಲ್ ಚೇಂಜ್ ಮಾಡೋದಕ್ಕೆ ಆಪ್ಷನ್ ಇದೆ, ಹೋಮ್ ಬಟನ್ನು, ಬ್ಯಾಕು, ಪ್ಲೇ, ಪಾಸು, ಕೆಲವೊಂದು ಶಾರ್ಟ್ಕಟ್ಸ್ ಇದೆ ನಿಮಗೆ. ನೆಟ್ಫ್ಲಿಕ್ಸು, ಸ್ಯಾಮ್ಸಂಗ್ TV ಪ್ಲಸ್ಸು, ಡಿಸ್ನಿ ಮತ್ತು ಪ್ರೈಮಿಂದೆಲ್ಲ. ಸೊ ತುಂಬ ಮಿನಿಮಲಿಸ್ಟಿಕ್ ಆಗಿರುವಂಥ ರಿಮೋಟು, ತುಂಬ ಚೆನ್ನಾಗಿದೆ ಒಟ್ಟಿಗೆ. ಇನ್ನು ಡೈರೆಕ್ಟಾಗಿ ಈ TVಯ ಡಿಸ್ಪ್ಲೇ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ 4K ರೆಸಲ್ಯೂಷನ್ನು, 55 ಇಂಚು, 120 Hz ರಿಫ್ರೆಶ್ ರೇಟು, ಬ್ಲ್ಯಾಕ್ಸ್ ಎಲ್ಲ ಹೆವಿ ಡೀಪ್ ಬ್ಲ್ಯಾಕ್ ಆಯಿತಾ. QLED ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿದೆ. ನಿಮಗೆ ಒಂದು ರೀತಿ ವಿಡಿಯೋ ನೋಡಬೇಕಾದ್ರೆ ನಿಮಗೆ OLED ಲೆವೆಲ್ಲಿಗೆ ಬ್ಲ್ಯಾಕ್ಸ್ ಕಾಣದಿದ್ರೂ ಕೂಡ ನಿಮಗೆ ಈ ಒಂದು TV ಒಂದು ಲೆವೆಲ್ಲಿಗೆ ಡೀಪ್ ಬ್ಲ್ಯಾಕಾಗಿ ಕಾಣುತ್ತೆ. ಯೂಶ್ವಲಿ OLED TVಗಳೆಲ್ಲ ನಿಮಗೆ ಲಾಂಗ್ ಟರ್ಮ್ ಯೂಸ್ ಮಾಡೋದು ಕಷ್ಟ, ಬರ್ನಿಂಗ್ ಇಶ್ಯೂ ಬಂದ್ಬಿಡುತ್ತೆ. ಈ QLED TV ಏನಂದರೆ ನಿಮಗೆ ಕ್ಲೋಸ್ ಟು OLED ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಬಟ್ ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು, ಒಂದು 10 ವರ್ಷ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಬರ್ನಿಂಗ್ ಇಶ್ಯೂ ಆಗೋದಿಲ್ಲ. ಬರ್ನಿಂಗ್ ವಾರಂಟಿಯನ್ನು ಕೂಡ ಸ್ಯಾಮ್ಸಂಗ್ ಅವ್ರು ಕೊಡ್ತಾರೆ.
ಇದರಲ್ಲಿ HDR10+ ಸಪೋರ್ಟ್ ಆಗುತ್ತೆ. ಮತ್ತು ನೀವು ಗೇಮ್ ಮಾಡ್ಬೇಕಾದ್ರೆ ಗೇಮ್ ಬಾರ್ ಕೂಡ ಬರುತ್ತೆ. ಫೋನಲ್ಲಿ ನೀವು ಹೆಂಗೆ ಗೇಮ್ ಆಡ್ತಿಲ್ವೋ ಆ ರೀತಿ ಗೇಮ್ ಬಾರ್ ಬರುತ್ತೆ. ಸೊ ಈ ಒಂದು ನೀವು ಬೇರೆ ಒಂದು ಎಕ್ಸ್ಟರ್ನಲ್ ಕನ್ಸೋಲ್ ಮುಖಾಂತರ ಈ ಟಿ ವಿಲಿ ಗೇಮ್ ಮಾಡ್ತಾ ಇದ್ದೀರಾ ಅಂದರೆ ಅಪ್ ಟು 120 ಹರ್ಟ್ಸ್ ಕೂಡ ಸಪೋರ್ಟ್ ಆಗುತ್ತೆ. ಆಗಲೇ ಹೇಳ್ತಾ ಇದ್ದೆ ನಾನು. ಅದು ಅಡಾಪ್ಟಿವ್ HDR+ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಗೇಮಿಂಗ್ ಆಡೋ ಟೈಮಲ್ಲಿ HDR ಸಪೋರ್ಟ್ ಕೂಡ ಇದೆ ಮತ್ತು 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. 10 ಬಿಟ್ ಡಿಸ್ಪ್ಲೇ ಅಂತ ಬೇಕಾದ್ರೂ ಅನ್ಬೋದು. ಇದರಲ್ಲಿ ನ್ಯೂರಲ್ ಕ್ವಾಂಟಮ್ ಪ್ರೊಸೆಸರ್ ಅಂತ ಸ್ಯಾಮ್ಸಂಗ್ ಅವ್ರದ್ದು. ಸೊ ಪಿಕ್ಚರ್ ಇಂಜಿನ್ ಅದು. ಸೊ ಅದು ಕೆಲಸವನ್ನು ಮಾಡುತ್ತೆ, ಪ್ರೋಸೆಸ್ ಮಾಡುತ್ತೆ ಇಮೇಜನ್ನು. ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ಅಂದರೆ QLED ಲೆವೆಲ್ಗೆ ತುಂಬ ಚೆನ್ನಾಗಿದೆ. ಸ್ಯಾಮ್ಸಂಗ್ ಹೊಡೆದಿದ್ದು ಪ್ರೀಮಿಯಂ ಟಿ ವಿ QLEDಯಲ್ಲಿ. ಇದರಲ್ಲಿ OLED ಕಂಪೇರ್ ಮಾಡೋದು ಕಷ್ಟ. OLED ಸಖತ್ತಾಗಿರುತ್ತೆ ಇನ್ನು ಇಮೇಜ್ ಕ್ವಾಲಿಟಿ. ಬಟ್ ಅದು ಹೇಳಿದ್ನಲ್ಲ, ನೀವು ಲಾಂಗ್ ಟರ್ಮ್ OLED ಯೂಸ್ ಮಾಡೋದಕ್ಕಾಗಲ್ಲ. ಬಟ್ QLED ಬೆಂಕಿ. ನನಗಂತೂ ಪಿಕ್ಚರ್ ಕ್ವಾಲಿಟಿ ಎಲ್ಲ ಪ್ರತಿಯೊಂದು ತುಂಬ ಇಷ್ಟ ಆಯಿತು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಟಿ ವಿಯಲ್ಲಿ 60 ವ್ಯಾಟ್ನ 2.2 ಚಾನಲ್ದು ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಸೂಪರ್ ಆಗಿದೆ, ನನಗೆ ಇಷ್ಟ ಆಯಿತು. ಒಂದು ಮೀಡಿಯಮ್ ಸೈಜ್ ಹಾಲ್ಗೆ ನಿಮಗೆ ಎಕ್ಸ್ಟರ್ನಲ್ ಸೌಂಡ್ ಬಾರ್ನ ಅವಶ್ಯಕತೆ ಬರೋದಿಲ್ಲ. ಈ ಟಿ ವಿ ಜೊತೆಗೆ ಆ್ಯಕ್ಚುಲಿ ಫ್ರೀಯಾಗಿ ಸೌಂಡ್ ಬಾರ್ ಕೂಡ ಸಿಗುತ್ತೆ. ಬಟ್ ಅದೇ ಹೇಳಿದ ನಾನು 1,60,000 ರೂಪಾಯಿ ಕೊಡ್ತಾ ಇರೋದ್ರಿಂದ ನಿಮ್ಗೆ ಫ್ರೀಯಾಗಿ ಕೊಡ್ತಿದ್ದಾರೆ ಅಷ್ಟೇ. ನೆಕ್ಸ್ಟ್ ಏನು ಮಾಡ್ತಾರೆ, ಬೆಲೆ ಸ್ವಲ್ಪ ಕಡಿಮೆ ಮಾಡಿ ಆ ಸೌಂಡ್ ಬಾರ್ ರಿಮೂವ್ ಮಾಡಿದ್ರು ಮಾಡ್ತಾರೆ. ತುಂಬ ಜಾಸ್ತಿ ದಿನ ಫ್ರೀ ಸೌಂಡ್ ಬಾರ್ ಕೊಡೋಲ್ಲ ನಂಗೆ ಅನ್ನಿಸ್ತಂಗೆ, ಆಯಿತಾ. ಸೊ ನಿಮಗೆ ಇದರಲ್ಲಿ Q ಸಿಂಫೋನಿ ಕೂಡ ಇದೆ, ಅಂದರೆ ಎಕ್ಸ್ಟರ್ನಲ್ ಸೌಂಡ್ ಬಾರ್ನ ನೀವು ಕನೆಕ್ಟ್ ಮಾಡಿ ಇದಕ್ಕೆ ನಿಮಗೆ ಸೌಂಡ್ ಬಾರ್ ಪ್ಲಸ್ ಟಿ ವಿ ಸೌಂಡ್ ಎರಡೂ ಕೂಡ ಸಿಂಕ್ ಆಗುತ್ತೆ. ಅದಕ್ಕೆ Q ಸಿಂಫೋನಿ ಅಂತ ಟೆಕ್ನಾಲಜಿ ಸ್ಯಾಮ್ಸಂಗ್ ಅವ್ರದ್ದು ಯೂಸ್ ಆಗುತ್ತೆ. ನೀವು ಅಂದರೆ ಇನ್ ಕೇಸ್ ನೀವು ಸೌಂಡ್ ಬಾರ್ ಯೂಸ್ ಮಾಡೋದಂದರೆ ಅದನ್ನು ಯೂಸ್ ಮಾಡ್ಕೊಬೋದು. ಒಟ್ಟಿಗೆ ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಏನಕ್ಕೆ ಅಂದರೆ ಬೆಲೆ ಅಷ್ಟೇ ಇದೆ. ಅಷ್ಟು ದುಡ್ಡು ಕೊಡ್ತಾ ಇದ್ದೀವಿ ಅಂದರೆ ಆಬ್ವಿಯಸ್ಲಿ ಚೆನ್ನಾಗಿರಲೇಬೇಕು. ನೀವು ಹಾಗಾದರೆ ಕೇಳ್ತಾ ಇದ್ದೀರಾ ಅಂದರೆ ಈ ಟಿ ವಿಯನ್ನು ಅಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬಹುದಾ ಅಂತ. ನೋಡಪ್ಪ, ನಿಮ್ಮ ಹತ್ರ ಆ ಲೆವೆಲ್ ದುಡ್ಡಿದೆ ಅಂತ ಅಂದರೆ ಪರ್ಚೇಸ್ ಮಾಡಿ. ಬಟ್ ಪರ್ಸ್ನಲಿ ನನಗೆ ಒಂದು ಟಿ ವಿಗೆ ಇಷ್ಟೊಂದು ಬೆಲೆ ಕೊಡುವುದು ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಹೌದು, ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ, ಬಟ್ ಅಷ್ಟೊಂದು ದುಡ್ಡು ಕೊಡಬೇಕಾ ಅಂತ ಅನಿಸುತ್ತೆ. ಹೌದು, ಒಂದು 70, 80, 90 ಸಾವಿರ ರೇಂಜಿಗೆ ಆಗಿದ್ರೆ ಈ ಟಿ ವಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಬಟ್ ನನಗೆ 1,60,000 ಅಂದರೆ ಎಲ್ಲೋ ಒಂದು ಕಡೆ ಜಾಸ್ತಿ ಅನ್ನೋ ಒಂದು ಫೀಲ್ ಕೊಡ್ತಾ ಇದೆ. ಇದು ನನ್ನ ಆನೆಸ್ಟ್ ಒಪಿನಿಯನ್. ನಾನು ಪ್ರಾಡಕ್ಟ್ ಟ್ಯಾಗ್ ಹಾಕ್ತೀನಿ ಯೂಟ್ಯೂಬಿಂದು, QLEDದು. ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅನ್ನೋರು ಪರ್ಚೇಸ್ ಮಾಡಬಹುದು. ಸೊ ನೋಡಿ, ನಿಮ್ಮ ಇದು ಒಟ್ಟಿಗೆ ನನಗೆ ಸ್ವಲ್ಪ ಬೆಲೆ ಜಾಸ್ತಿ ಅಂತ ಅನ್ನಿಸ್ತು. ಇದು ನನ್ನ ಆನೆಸ್ಟ್ ಒಪಿನಿಯನ್. ಸೊ ನಿಮಗೆ ಈ ಟಿ ವಿ ಬಗ್ಗೆ ಏನು ಅನ್ನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.